ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಂದಿಕೂರ್ ಗ್ರಾಮದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಜನಸ್ಪಂದನ ಸಮಾರಂಭ. ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ದಿನ ಆಚರಣೆ. ದೀಪಕ್ ಸುದ್ದಿಗೋಷ್ಠಿ. ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರ 11ನೇ ಪುಣ್ಯಸ್ಮರಣೆ ಸಮಾರಂಭ. ಈಗ ವಾರ್ತೆಗಳ ವಿವರ. ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜನಸ್ಪಂದನ ಸಭೆಯನ್ನು ನಡೆಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು. ನಂದಿಕೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಿವಿಧ ಗ್ರಾಮಗಳ ಜನರೊಂದಿಗೆ ಸಂವಾದ ನಡೆಸಿ ಜನರ ಸಮಸ್ಯೆಯನ್ನು ಆಲಿಸಿದ ಶಾಸಕರು ಕೆಲವರಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದರು. ತಮ್ಮಲ್ಲಿ ಕೇಳ್ಕೊತದೆ. ಅರ್ಜಿಗಳಲ್ಲಿ ಕಡ್ಡಾಯವಾಗಿ ಆಧಾರ್ LPS ಮಾಡ್ಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗ್ಬೇಕು. ಫಲಾನುಭವಿ ಮಾತ್ರ ಬ್ಯಾಂಕಿಗೆ ಹೋಗಿ ಅಲ್ಲಿ ಹೆಬ್ಬಾಟ್ ಕೊಡ್ಬೇಕು. ಅವ್ರು ತಹಶೀಲ್ದಾರ್ ಅದನ್ನ ಮಾಡ್ಬಿಡಿ. ಜೈ ಕೇಳಿದ್ರೆ ಸರ್ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅದು ಸ್ವಲ್ಪ ಮಾಡಿ. ನಾವು ಸ್ವಲ್ಪ ಮನೆ ತಿರುಗಿ ನಾನೇ ಬರ್ತೀನಿ, ಬಂದು ಕೊಡ್ತೀವಿ. ಈ ವೇಳೆ ಮಾತನಾಡಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು, ಕಾಂಗ್ರೆಸ್ ಸರ್ಕಾರವು ಜನಪರವಾದ ಸರ್ಕಾರವಾಗಿದೆ. ನಮ್ಮ ಅವಧಿಯಲ್ಲಿ ಬಡವರು ಹಾಗೂ ಹಿಂದುಳಿದವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವುದೇ ನಮ್ಮ ಗುರಿಯಾಗಿದೆ ಎಂದರು. ಬೃಹತ್ವಾಗಿರ್ತಕ್ಕಂಥ ನಾವೇನು ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ನೇತೃತ್ವದಲ್ಲಿ ಏನು ನಮ್ಮ DC ಆಫೀಸ್ ಮುಂದುಗಡೆ ಮಾಡಿದೆವು. ಇದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವು ಕೂಡ ಎಲ್ಲ ಪಂಚಾಯಿತಿಗಳಿಗೂ ಕೂಡ ಪಂಚಾಯಿತಿ ಆದ ನಂತರ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಭೇಟಿಯಾಗಿ ಜನಸ್ಪಂದನ ಕಾರ್ಯಕ್ರಮ ಸರ್ಕಾರ ಅವ್ರ ಮನೆ ಬಾಗಿಲು ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಬಹಳಷ್ಟು ಮೊನ್ನೆ ನಾವು ಪಟ್ನಾದಲ್ಲಿ ಮಾಡಿದೆವು. 120 ಮೇಲ್ಪಟ್ಟ ಅರ್ಜಿಗಳು ಬಂದಿದ್ವು. ಅಲ್ಲಿ ಹೆಚ್ಚಿಗೆ ಏನಪ್ಪಾ ಅಂದ್ರೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಪೆನ್ಷನ್ ಅವು ಅಲ್ಲೇ ಸ್ಥಳದಲ್ಲೇ ನಾವು 11 ಮಂದಿಗೆ ಅಲ್ಲೇ ಆರ್ಡರ್ ಕೊಟ್ಟು ಬಂದಿದ್ದೀವಿ. ಇಲ್ಲೂ ಕೂಡ ಯಾರಾದ್ರೂ ನಿಮ್ಮ ಹೆಸರಲ್ಲೇ ಹೊಲ ಇರಲಿಲ್ಲ ಅಂದ್ರೆ ಎಲ್ಲನೂ ಕರೆಕ್ಟ್ ಇದ್ರೆ ಇಲ್ಲೇ ನಿಮ್ಗೆ ಆರ್ಡರ್ ಕೊಟ್ಟು ನಾಳೆ ನಿಮ್ಮಿಂದ ನಿಮ್ಮ ಹಣ ಏನಪ್ಪಾ ಅಂದ್ರೆ ನಿಮ್ಮ ಮುಂದಿನ ಇದಕ್ಕೆ ಅಕೌಂಟಿಗೆ ಬರಂಗ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಉದ್ದೇಶ ಇದೆ. ಮತ್ತೆ ಏನೇ ಸಮಸ್ಯೆ ಇದ್ದಿರ್ಬೋದು, ಇವತ್ತು ಸ್ಮಶಾನ ಭೂಮಿ ಸಮಸ್ಯೆ ಇರ್ತದೆ, ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ, OAP ಪಿಂಚನ್ ಇರ್ತದೆ, ಪಂಚ್ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೆಲವು ಜನರಿಗೆ ಬರ್ತದೆ, ಕೆಲವು ಜನರಿಗೆ ಬರಂಗಿಲ್ಲ. 1-2 ತಿಂಗಳಿಂದ ಬಂದು ನಿಂತಿರ್ತದೆ. ಇಂಥವೆಲ್ಲ ಸಮಸ್ಯೆಗಳು ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ.
ನಾಳೆ 17ನೇ ತಾರೀಕು ದಿವಸ ಕ್ಯಾಬಿನೆಟ್ ಕಾರ್ಯಕ್ರಮ ಈ ಕಲಬುರಗಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಈ ಕಲಬುರಗಿಯಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಇದ್ದ ಕಾರಣ ಇಲ್ಲಿ ಏನಪ್ಪಾ ಅಂದ್ರೆ ಬರ್ತಾ ಇದ್ದಾರೆ. ಆ ಒಂದು ಸಮಾರಂಭದಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಬಹಳ ಬ್ಯುಸಿ ಆಗಿದ್ದಾರೆ. ಅದಕ್ಕಾಗಿ ನಾವು ಮೊದಲೇ ಪೂರ್ವ ನಿಗದಿತವಾಗಿ ಕಾರ್ಯಕ್ರಮ ಫಿಕ್ಸ್ ಮಾಡಿ ಸಲುವಾಗಿ, ಯಾಕಂದ್ರೆ ತಹಸೀಲ್ದಾರ್ನು ಹೋಗು ಕೌಲಿಗಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಾವು ಅದನ್ನ ಪರಿಹಾರ ಮಾಡತಕ್ಕಂಥ ರೀತಿಯಲ್ಲಿ ಆ ಒಂದು ಕ್ರಮವನ್ನು ಕೈಗೊಳ್ತೇವೆ. ಈ ಸಲ ಕೂಡ ಅತಿ ಹೆಚ್ಚಿನ ಮಳೆಯಿಂದ ಕೆಲವೊಂದು ಕಡೆ ಬೆಳೆ ಹಾನಿಯಾಗಿದೆ. ಹೋದ ಸಲ ಕೂಡ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು 3177 ಜನ ರೈತರು, ಅವ್ರಿಗೇನಪ್ಪ ಅಂದ್ರೆ ಮಳೆ ಹಾನಿಯಿಂದ ಮತ್ತು ಬೆಳೆ ವಿಮೆ ಮತ್ತು ಈ ಗೊಡ್ಡ ರೋಗ ಬಿದ್ದು ನಮ್ಮ ಭಾಗದಲ್ಲಿ ಹಾನಿಯಾಗಿತ್ತು. ಅವ್ರ ಅಕೌಂಟಿಗೆ ಈಗಾಗಲೇ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ತಕ್ಷಣ 2,35,00,000 ರೂಪಾಯಿಗಳು ನಮ್ಮ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಕೂಡ ಬಂದಿವೆ. ಬಳಿಕ ಮಾತನಾಡಿದ ತಹಸೀಲ್ದಾರ್ ಆನಂದ್ ಶೀಲ್ ಅವರು, ಸರ್ಕಾರದ ಸೌಲಭ್ಯಗಳನ್ನ ಮನೆ ಮನೆಗೆ ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ನಿಮ್ಮ ಎಲ್ಲೇ ಯಾವುದೇ ಒಂದು ತಾಲೂಕಿನಲ್ಲಿ ಪೆಂಡಿಂಗ್ ಇದ್ದಾಗ ನಮ್ಮ ಮನೆ ಶಾಸಕರಿಗೆ ಕೊಟ್ಟಾಗ ಇಲ್ಲೇ ಆದಷ್ಟು ಮಟ್ಟಿಗೆ ಇಲ್ಲೇ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಸೊ ಈ ಹಿಂದೆ ನೀವು ಹೋದಾಗ ಕಚೇರಿಗೆ ಹೋದಾಗ ಸಮಯದಲ್ಲಿ ಅಧಿಕಾರಿಗಳು ಲಭ್ಯ ಇರಲ್ಲ, ಅಥವಾ ಏನೋ ಸಿಬ್ಬಂದಿಗಳು ಸಿಗೋದಿಲ್ಲ, ಅಥವಾ ಎಲ್ಲೋ ಏನೋ ಇರುತ್ತೆ. ಏನಿದ್ರು ಕೂಡ ನಾವು ಇಲ್ಲಿ ಕೊಟ್ರೆ ನಾವು ನಿಮ್ಮ ಅರ್ಜಿಗಳಲ್ಲಿ ಸ್ಥಳದಲ್ಲಿ ಬಗೆಹರಿಸಲು ನಾವು ಹೇಳ್ತೀವಿ. ಅದೇ ತರ ನಮ್ಮ ಕೃಷಿ ಇಲಾಖೆ ಇರ್ಬೋದು, ಅದಾದ್ಮೇಲೆ ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಅದಾದ್ಮೇಲೆ ನಮ್ಮ ಆಹಾರ ಇಲಾಖೆ ಸಂಬಂಧಪಟ್ಟದ್ದು ಇತ್ತೀಚೆಗೆ ಕಂಪ್ಲೇಂಟ್ ಬರ್ತಾ ಇದೆಯಲ್ಲ, ನಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ. ಆ ರೇಷನ್ ಕಾರ್ಡ್ ಯಾಕೆ ಡಿಲೀಟ್ ಆಗಿದೆ ಅಂದ್ರೆ ನಿಮ್ಮ ಕುಟುಂಬ ಆದಾಯ ಹೆಚ್ಚಿಗೆ ತೋರಿಸ್ತಾ ಇದೆ. ನಮ್ಮ ತಂತ್ರಾಂಶದಲ್ಲಿ 1,20,000 ಮೇಲ್ಪಟ್ಟಿದ್ದಲ್ಲಿ ಅದು ನಿಮ್ಮ ಕುಟುಂಬದ ಪಡಿತ ಚೀಟಿ ರದ್ದಾಗಿದೆ. ಸೊ ಅದಕ್ಕೆ ನೀವು ದಾಖಲೆ ಕೊಡಬೇಕು. ನಮ್ಮ ಫುಡ್ ಇನ್ಸ್ಪೆಕ್ಟರ್ ಆಗಲಿ ನಮ್ಮ RIV ಅವರಿಂದ ದಾಖಲೆ ಕೊಟ್ಟಾಗ ಅದು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಂದಿಕೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸೆಪ್ಟೆಂಬರ್ 15ರಂದು ನಗರದ ಕಲ್ಯಾಣ ಮಂಟಪದಲ್ಲಿ ಇಂಜಿನಿಯರ್ಸ್ ದಿನಾಚರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಸಿವಿಲ್ ಇಂಜಿನಿಯರ್ಸ್ ಸಂಘದ ಅಧ್ಯಕ್ಷ ದೀಪಕ್ ಕವಲ್ಗಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 15ರಂದು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ನಗರದ ಕಲ್ಯಾಣ ಮಂಟಪದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಆಚರಣೆ ಸಮಾರಂಭ ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ IS ಮಹಾಗಾಂವ್ಕರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಾಳೆ 14 ಸೆಪ್ಟೆಂಬರ್ಗೆ ನಾವು ESI ಹಾಸ್ಪಿಟಲ್ನಲ್ಲಿ ಸೋಷಲ್ ಆ್ಯಕ್ಟಿವಿಟೀಸ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದೆವು. ಅಲ್ಲಿ ಪೇಷಂಟ್ಸಿಗೆ ಹಣ್ಣು ಕೊಡಬೇಕು ಅಂತ ಪರ್ಮಿಷನ್ ತೊಗೊಂಡು ಅವರಿಗೆ ಬಲ್ಲಿ ESI ಡೀನ್ ಅವ್ರ ಬಲ್ಲಿ ಎಸ್ ಬಿ ಕ್ಷೀರಸಾಗರಲ್ಲ SB ಕ್ಷೀರಸಾಗರ್ ಸರ್ ಡೀನ್ ಅವರು ಇದ್ದಾರೆ. ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ನಾಳೆ ಹಣ್ಣು ಹಂಪಲೆ ಕೊಡ್ತಾಯಿದ್ದೆವು ಅಲ್ಲಿ. ಆಮೇಲೆ 15ಕ್ಕೆ ನಮ್ಮ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೆವು. ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:10ವರೆಗೆ ಟೈಮ್ ಕೊಟ್ಟೆವು. ಒಂದು ಸ್ವಲ್ಪ 10-15 ನಿಮಿಷ ಆಗ್ತದೆ. ಯಲ್ಲಪ್ಪ ನಾಯ್ಕೋಡಿ ಅವರು ಆನರೇಬಲ್ ಮೇಯರ್ ಅವರು ಅಧ್ಯಕ್ಷ ಅಂತ ಬರ್ತಾಯಿದ್ದಾರೆ. ಆಮೇಲೆ IS ಮಹಾಗಾಂವ್ಕರ್ ರಿಟೈರ್ಡ್ PWD ಇಂಜಿನಿಯರ್ ಅವ್ರನ್ನೂ ನಮ್ಮಲ್ಲಿ ಅಧ್ಯಕ್ಷ ಅಂತ ಬರ್ತಾಯಿದ್ದಾರೆ. ಆಮೇಲೆ ಉತ್ತಮ್ ಬಜಾಜ್ ಅವ್ರು ನಮ್ಮ CA ಇದ್ದಾರೆ, ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವ್ರಿಗೂ ಸನ್ಮಾನ ಮಾಡೋ ಸಲ ಕರೆದೆವು. ಐಕಾನ್ ಸ್ಟೀಲ್ ವತಿಯಿಂದ ದಶರಥ್ ಹಿರೋಜಿಕರ್ ಅವರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮಲ್ಲಿ ನಾವು ದರಾ ವರ್ಷ ಏನು ಮಾಡ್ತೇವೆ, 2 ಇಂಜಿನಿಯರಿಂಗ್ ಅಂದರೆ 2 ವರ್ಷಕ್ಕೊಮ್ಮೆ ಮಾಡ್ತೇವೆ ನಾವು ಇಂಜಿನಿಯರ್ಸ್ ಡೇ. ಆವಾಗ 2 ಇಂಜಿನಿಯರ್ಸಿಗೆ ನಾವು ಸನ್ಮಾನ ಮಾಡ್ತೇವೆ ದರಾ ವರ್ಷ. ಆ ರೀತಿ ಈ ಸರ್ತಿ ನಮ್ಮ ಅನಿಲ್ ನಾಗ್ನಳ್ಳಿ ಹಾಗೂ ಶಿವಕುಮಾರ್ ಖೇಳ್ಗಿ ಅವರಿಗೆ ಇಬ್ಬರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೆವು. ಆಮೇಲೆ ಎಲ್ಲರಿಗೆ ಆಮೇಲೆ ನಮ್ಮ ಸೆಮಿನಾರ್ ಬುಕ್ ಪ್ರಿಂಟ್ ಮಾಡೇವೆ ಈ ಸರ್ತಿ.
2024 ಸೆಮಿನಾರ್ ಬುಕ್ ಪ್ರಿಂಟ್ ಮಾಡ್ಯೆವು. ಅವು ನಮ್ಮದು ಎಲ್ಲ ಗುಲ್ಬರ್ಗ ಡೀಲರ್ಸ್ ಸಹಾಯದಿಂದ ನಾವು ಅವ್ರ ಕಡೆಯಿಂದ ಮಾಡ್ಯೆವು. ಅವ್ರಿಗೂ ಧನ್ಯವಾದಗಳು ನಾವು ಹೇಳ್ತಾ ಇದ್ದೇವೆ, ಈ ಪತ್ರಿಕಾಗೋಷ್ಠಿಯೊಳಗೆ ಹೇಳ್ತಾ ಇದ್ದೇನೆ. ಅವ್ರ ವತಿಯಿಂದ ನಾವು ಎಲ್ಲ ಬುಕ್ನು ಪ್ರಿಂಟ್ ಮಾಡ್ಯೆವು. 1000 ಬುಕ್ ಪ್ರಿಂಟ್ ಮಾಡ್ಯೆವು. ಅದು ಏನದ ನಮ್ಮ ಗುಲ್ಬರ್ಗಾದಲ್ಲಿ ನಾವು ಏನು ಮನೆ ಕಟ್ತಾ ಇದ್ದಾರೆ ನಮ್ಮ ಪಬ್ಲಿಕ್, ಅವ್ರಿಗೆ ಸಹಾಯ ಆಗಲಿ ಅಂತ ಆ ಬುಕ್ ಪ್ರಿಂಟ್ ಮಾಡ್ಯೆವು. ನಾವು ಬೇಕಾದ್ರೆ ಬುಕ್ ಪ್ರಿಂಟ್ ನಿಮಗೆ ಇಲ್ಲಿ ಬುಕ್ ಪ್ರಿಂಟ್ ಆದಮೇಲೆ ನಿಮಗೆ ಸೆಮಿನಾರ್ ರಿಲೀಸ್ ಆದಮೇಲೆ ಇಲ್ಲಿ ಪತ್ರಿಕಾಗೋಷ್ಠಿಯೊಳಗೆ ಒಂದು ತಂದು ಕೊಡ್ತೇವೆ. ಅಂದರೆ ನಿಮಗೂ ಸ್ವಲ್ಪ ಯಾರಿಗೂ ಹೇಳಲಿಕ್ಕೆ ಈಸಿ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಮುಖಂಡರಾದ ಅಂಬರೀಶ್ ಪಾಟೀಲ್, ರಾಕೇಶ್ ಕೊಳ್ಳೂರ್, ರಾಜಶೇಖರ್ ಯಳಗೋಳ್, ಪ್ರವೀಣ್ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರೋಪಕಾರಿ ಕನ್ನಡದ ಪಟ್ಟಾಳು ದಿವಂಗತ ಶ್ರೀ ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರ 11ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ಶಾಂತಪ್ಪ ಪಾಟೀಲ್ ನರಿಬೋಳ್ ಪ್ರತಿಷ್ಠಾನದ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ದೇವಪುರ ಹಾಗೂ ಸ್ಟೇಷನ್ ಬಬ್ಲಾದ್ ಮಠದ ಶಿವಮೂರ್ತಿ ಶಿವಾಚಾರ್ಯರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. MS ಪಾಟೀಲ್ರಿಗೆ ಒಬ್ರೊಬ್ಬರಿಗೆ ಒಂದೊಂದು ಚಟ ಇರ್ತದಲ್ಲ, ಅದ್ರಂಗೆ ಇದು ಒಂದು ಅವ್ರ ಚಟ. ವೇದಿಕೆ ಮೇಲೆ ಪ್ರಾರಂಭದಿಂದ ಇಲ್ಲಿವರೆಗೆ ಹೇಳಿದರು, ಈ ಒಂದು ಮಹಾನಗರದೊಳಗೆ ಇಷ್ಟೊಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಾಕ ಶಾಂತಪ್ಪ ಪಾಟೀಲ್ರು ಒಂದು 100 ಎಕರೆ ಜಮೀನೇನು MS ಪಾಟೀಲ್ರಿಗೆ ಕೊಟ್ಟಿಲ್ಲ. ಆದ್ರೆ ಒಬ್ಬರೊಬ್ಬರ ರಕ್ತದಿಂದ ಮತ್ತೊಬ್ಬರಿಗೆ ಏನಾದರೂ ಕರಗತ ಆಗಿರ್ತಾವ್ರು ಮುಂದಿನ ಬಳುವಳಿ. ನಮ್ಮ ಮಲ್ಲಿನಾಥ್ ಗೌಡ್ರ ರಕ್ತದೊಳಗೆ ಏನಾದಂದ್ರೆ ಹೋರಾಟ, ನೇರ ನಿಷ್ಠುರವಾದಿ. ಈಗ ಮಾತನಾಡಿದ್ರಲ್ಲ ವೇದಿಕೆ ಮೇಲೆ, ಇಡೀ ಜೇವರ್ಗಿ ತಾಲೂಕಿನ ಎಲ್ಲರಿಗೂ ಗೊತ್ತು ಮಲ್ಲಿನಾಥ್ ಗೌಡ ಎಂಥವ ಅಂತ. ಆ ಬಟ್ಟಿ, ಆ ಮಾತು, ಆ ರೀತಿಯೊಳಗೆ ಬದುಕ್ತಕ್ಕಂಥ ಅನೇಕ ಮಹನೀಯರನ್ನ ಇವತ್ತು ಈ ವೇದಿಕೆ ಮೇಲೆ MS ಪಾಟೀಲ್ ಯಾಕೆ ಸನ್ಮಾನ ಮಾಡ್ಯಾನಂದ್ರೆ, ಮಲ್ಲಿನಾಥ್ ಗೌಡ್ರ ಪ್ರತಿರೂಪನೆ MS ಪಾಟೀಲ್. ಈ ವೇದಿಕೆಯ ಮೇಲೆ ನಾವು ಕುಂತೀವಿ, ವೇದಿಕೆ ತೆಳಗೆ ಕುಂತವ್ರು ನೀವು ಯಾರು ಸಾಮಾನ್ಯರಲ್ಲ, ಕರೆದಿರ್ತಕ್ಕಂಥದ್ದು MS ಪಾಟೀಲ್. ನಾವು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತಂದ್ರೆ ಎಲ್ಲಿಯೂ ನಮ್ಮ ಅನುಪಸ್ಥಿತಿ ಕಾಡ್ತದೆ ಅನಿಸ್ತದೆ. ಶಾಂತಪ್ಪ ಪಾಟೀಲ್ರು ತಮ್ಮ ಬದುಕಿನಾಗ ಏನು ಗಳಿಸಿದ್ರು ಅಂತ ಮುಖ್ಯ ಅಲ್ಲ, ಸಮಾಜಕ್ಕೆ ನನ್ನ ನಂತರ ಏನಾದರೂ ಕೊಡ್ತಕ್ಕಂಥ ಒಬ್ಬ ಉತ್ತಮ ಮಗನ ಕೊಡಬೇಕಂತ MS ಪಾಟೀಲ್ರಿಗೆ ಕೊಟ್ಟಿದ್ದಾನೆ. ಅವರ ರಕ್ತದೊಳಗೆ ಏನಿತ್ತು ಅಂತಂದ್ರೆ MS ಪಾಟೀಲ್ರು ಇವತ್ತಿನ ದಿವಸ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಶಾಂತಪ್ಪ ಪಾಟೀಲ್ರನ್ನ ಅತಿ ಹತ್ತಿರದಾಗ ನೀವು ನಾವುಗಳೆಲ್ಲ ನೋಡಿವಿ. ಅವರ ಇಡೀ ಬದುಕು ಕನ್ನಡ ಸಾಹಿತ್ಯ ಹೋರಾಟ ಇದರ ಮೂಲಕ ಇತ್ತು. ಈ ಸಾಹಿತ್ಯದ ಕೆಲಸ ಮಾಡೋರು ಭಾಳ ಮಂದಿ ಬರೀತಾರಂತ ಅನ್ಕೊಂತೀವಿ ನಾವು. ಭಾಳಷ್ಟು ಸಾಹಿತಿಗಳ ಬದುಕು ಬರಹವಾಗಿರ್ತದೆ, ಆದರೆ ಶಾಂತಪ್ಪ ಪಾಟೀಲ್ರ ಬದುಕೇ ಬರಹ ಆಗಿತ್ತು. ಇವತ್ತು ಈ ವೇದಿಕೆ ಮೇಲೆ ಅವರ ಸ್ಮರಣೆ ಯಾಕೆ ಮಾಡ್ತೀವಿ ಅಂದರೆ, ಅವರ ಬದುಕಿನಾಗ ಏನನ್ನೂ ಗಳಿಸದೇ ಇದ್ದರೂ ಪರವಿಲ್ಲ, ಇಡೀ ಜೇವರ್ಗಿ ತಾಲೂಕಿನ ಎಲ್ಲ ಜನಗಳಿಗೆ ಪ್ರೀತಿ ವಿಶ್ವಾಸದಿಂದ ಕನ್ನಡದ ಹೋರಾಟದಲ್ಲಿ ಸಾಹಿತ್ಯದ ಕೆಲಸದಲ್ಲಿದ್ದರು. ಅವರು 11ನೇ ವರ್ಷದ ಸ್ಮರಣೆಯಲ್ಲಿ ನಾವುಗಳೆಲ್ಲ ಸಹಿತ ಈ ವೇದಿಕೆ ಮೇಲೆ ಆ ಶಾಂತಪ್ಪ ಪಾಟೀಲ್ರನ್ನ ಸ್ಮರಿಸಬೇಕಾಗ್ತದೆ. ಯಾಕೆ ಸ್ಮರಿಸ್ಬೇಕಂತಂದರೆ, MS ಪಾಟೀಲ್ರು ತಮ್ಮ ತಂದೆಯ ಒಂದು ಪುಣ್ಯ ಸ್ಮರಣೆಯನ್ನು ಜನಮುಖಿಯಾಗಿ ಸಮಾಜಮುಖವಾಗಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಇವತ್ತಿನ ದಿವಸ ಪ್ರಶಸ್ತಿಗೆ ಇರುವರು ಅರ್ಹರು ಅಂತ ಹೇಳ್ತೀವಿ ನಾವು. ಬಳಿಕ ಮಾತನಾಡಿದ ಶಾಂತಶ್ರೀ ಪ್ರಶಸ್ತಿ ಪುರಸ್ಕೃತ ಮಲ್ಲಿನಾಥ್ ಗೌಡ ಪಾಟೀಲ್ ಯಲ್ಗೋಡ್ ಅವರು ದಿವಂಗತ ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರ ಅಪ್ಪಟ ಕನ್ನಡ ಅಭಿಮಾನಿಗಳಾಗಿದ್ದು ತಮ್ಮ ಜೀವನವನ್ನು ಹೋರಾಟಕ್ಕೆ ಮೀಸಲಿಟ್ಟ ಮಹಾನ್ ಚೇತನ ಎಂದು ಅಭಿಪ್ರಾಯಪಟ್ಟರು. ತಂದೆ ತಾಯಿ ಮಕ್ಕಳು
ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಖಬರೂ ಇಲ್ಲ, ಯಾರ ಖಬರೂ ಇಲ್ಲ. ರೊಕ್ಕ ಒಂದು ಬೇಕು, ಅಪ್ಪಿ ತಪ್ಪಿನೂ ಇದೇ ಇಲ್ಲ. ಒಮ್ಮೆ ಸಚಿಕ್ ನಾನು ಈಗ ಹೇಳಿದ್ರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಿದ್ದರು ಒಳ್ಳೆ ಅನುಭವದ ಮಾತು ಹೇಳಿದರು. ನಾನು ಇವತ್ತು 2 ತಿಂಗಳಿಂದ ಕೋರ್ಟ್ನಾಗ ಹೋಗಿ ಕುಂತಿದ್ದೆವು. ಓದಕ್ಕೆ ಕುಂತೊಂದಾಗ ಹಿಂಗೆ ಮಾತಾ ನಡೀತಾ ಅವ್ರಿಗೆ ನಮ್ಗೆ ಏನಾದ್ರಿ ಗೌಡ್ರಿ ನಿಮ್ದು ನಮಗೂ ಒಂದು 100 ಎಕರೆ 150 ಎಕರೆ ಜಮೀನು ಅದ ರೀ, ನಮ್ಮದು ಈಗ 2 ಮಕ್ಳು ಅದ, ನಮಗೆ 4 ಮಂದಿ ಹೆಣ್ಮಕ್ಳು ಅದ. ಹಾಗೆ ನನ್ನ ಕತ್ತಿ ನಾ ಹೇಳಿದೆ, ಅವ್ರ ಕತ್ತಿ ಏನದ ಅವ್ರು ಹೇಳಿದ್ರು ನನಗೆ 200 ಎಕರೆ ಜಮೀನು ಅದ ರೀ ಗೌಡ್ರೆ, ಎಲ್ಲ ಇದಾದ್ರಿ, ಒಬ್ಬ ಮಗ ಅನ್ರಿ ಅಮೇರಿಕದಾಗ ಅನ್ರಿ ಅಂದ್ರೆ ಭಾರಿ ಆಯ್ತು ಬಿಡ್ರಿ ಅಂದೆ ನಾನು. ಅವ ಒಂದು ಪುಣಾತ್ಮ ಗೌಡ್ರೆ ಆ ಸುಡಗ ತೊಳೆ ಬೆಂಕಿ ಹಚ್ತೀರೇನ್ರಿ, ನಾ ಇಲ್ಲಿ 3000 ರೂಪಾಯಿ ಕೊಟ್ಟು ಒಂದು ಹಳಿ ಮುಕ್ಕಿಗೆ ನಾವು ಅಡಿಗೆ ಮಾಡ್ಲಿಕ್ಕೆ ನೀವು ಒಮ್ಮೆ ಹಾಕಿದ್ರೆ ಕೂಳ ಹಾಕ್ತದೆ, ಬಿಸಿ ರೊಟ್ಟಿ ಇರ್ತಾರೆ ಅದನ್ನು ಹಾಕೋದಿಲ್ಲ. ನನ್ನ ಹಣೆ ಬಲ್ಲ ದೇವರೇ ಬಲ್ಲ, ಅದು ಹುಟ್ಟೋದಕ್ಕಿಂತ ಮೊದಲು ಸಾಯದಿತ್ತು ಬಾಳತ್ತಂದವ್ರು. ಇಂಥ ಪರಿಸ್ಥಿತಿ ಭಾಳ ಮಂದಿ ಮನ್ಯಾಗ, ಎಲ್ಲರ ಮನ್ಯಾಗ ಭಾಳ ಮಂದಿ ಅತ್ತಿ ಚಲೋ ಇದ್ದಾರ, ಸಸಿ ಚಲೋ ಇರಲ್ಲ, ಸಸಿ ಚಲೋ ಇದ್ದಾರ, ಅತ್ತಿ ಚಲೋ ಇರಲ್ಲ, ಮಗ ಚಲೋ ಇದ್ದಾರ, ತಂಗಿ ಚಲೋ ಇರಲ್ಲ. ಹೀಗೆ ಪ್ರತಿಯೊಬ್ರು ಎಲ್ಲರೂ ಹೇಳ್ತಾರೆ. ಭಾಳ ಮಂದಿ ಏನದ ನಾವು ನೋಡ್ತೀವಿ, ಭಾಳ ಮಂದಿ ಶ್ರೀಮಂತರು ಒಬ್ರು ಏನದ ಬಂಗ್ಲೆ ನೋಡಿ ಅವ್ರ ಕಾರ್ ನೋಡಿ ಏನಪ್ಪ ಅವ 4 ಗಾಡಿ ಇಟ್ಟನ, 8 ಗಾಡಿ ಇಟ್ಟನ, 18 ಮನೆ ಅವ, ಏನು ಸುಖ ಇಲ್ಲ ಅವ್ಕ. ತದನಂತರ ಮಾತನಾಡಿದ ಶಾಂತಪ್ಪ ಪಾಟೀಲ್ ನರಿಬೋಳ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಕಳೆದ 11 ವರ್ಷಗಳಿಂದ ನಮ್ಮ ತಂದೆಯವರಾದ ದಿವಂಗತ ಶಾಂತಪ್ಪ ಪಾಟೀಲ್ ನರಿಬೋಳ್ ಪುಣ್ಯಸ್ಮರಣೆ ಆಚರಿಸುತ್ತಾ ಬರಲಾಗುತ್ತಿದೆ ಎಂದು ತಿಳಿಸಿದರು. ಏನು ನಮ್ಮ ತಂದೆಯವರಾಗಿರ್ತಂಥ ದಿವಂಗತ ಶಾಂತಪ್ಪ ಪಾಟೀಲ್ ನರಿಬೋಳವರು ಕರ್ನಾಟಕ ಸಾಹಿತ್ಯ ಪರಿಷತ್ ಜೇವರ್ಗಿ ತಾಲೂಕು ಅಧ್ಯಕ್ಷರಾಗಿ ಕನ್ನಡದ ಬಗ್ಗೆ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕನ್ನಡದ ಬಗ್ಗೆ ಕಾಳಜಿಯನ್ನು ವಹಿಸಿದ್ರು. ದುಶ್ಚಟಗಳನ್ನು ಅವರು ಯಾವಾಗಲೂ ವಿರೋಧಿಸ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಯಶಸ್ವಿ ಸಮ್ಮೇಳನವನ್ನು ಕೂಡ ಮಾಡಿದರು. ಹೀಗಾಗಿ ಅವರ ಈ ಒಂದು 11ನೇ ಪುಣ್ಯಸ್ಮರಣೆಯನ್ನು ಅವರ ಹೆಸರಿನ ಮೇಲೆ ಪ್ರತಿ ವರ್ಷ ಏನು ಶಾಂತಶ್ರೀ ಪ್ರಶಸ್ತಿ ಅಂತ ನಮ್ಮ ತಂದೆಯವರ ಹೆಸರು ಮೇಲೆ ನೀಡ್ತಾ ಇದ್ದೀವಿ. ಆ ಪ್ರಶಸ್ತಿಯನ್ನು ಈ ಬಾರಿ ಶಾಂತಶ್ರೀ ಪ್ರಶಸ್ತಿಯನ್ನು ನಮ್ಮ ತಂದೆಯವರು ಯಾವಾಗಲೂ ಅವರು ಶಾಂತಪ್ರಿಯರಾಗಿದ್ದರು ಮತ್ತು ಸಮಾಜದ ಬಗ್ಗೆ ಒಳ್ಳೆಯ ಯೋಚನೆಗಳನ್ನು ವ್ಯಕ್ತಪಡಿಸೋರಾಗಿದ್ದರು, ಕನ್ನಡದ ಬಗ್ಗೆ ಕಾಳಜಿಗಳವರಾಗಿದ್ದರು. ಅವರು ನಮಗೆ ಯಾವಾಗಲೂ ಕೂಡ ಒಳ್ಳೆಯ ವಿಚಾರಗಳನ್ನೇ ತಿಳಿಸಿ ಹೇಳ್ತಿದ್ರು. ಹಾಗಾಗಿ ಅವರ ವಿಚಾರಗಳನ್ನು ಮತ್ತೊಬ್ಬರಿಗೆ ಗೊತ್ತು ಮಾಡಬೇಕು, ಅವರ ಪುಣ್ಯಸ್ಮರಣೆಯಂದು ಅವರನ್ನು ನೆನಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿ ನಮ್ಮ ತಂದೆಯವರ ಪುಣ್ಯಸ್ಮರಣೆಯ ದಿವಸ ಇಬ್ಬರಿಗೆ ಶಾಂತಶ್ರೀ ಪ್ರಶಸ್ತಿ ಜೊತೆಗೆ ವಿವಿಧ ಸಾಧಕರನ್ನು ಸನ್ಮಾನ ಮಾಡುವ ಕೆಲಸವನ್ನು ಮಾಡ್ಕೊತಾ ಬರ್ತಾಯಿದ್ದೀವಿ. ಈ ಬಾರಿ 11ನೇ ಪುಣ್ಯಸ್ಮರಣೆಯ ಜೊತೆಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಮುಂದಿನ ದಿನವೂ ಕೂಡ ಅವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಇದೇ ರೀತಿ ಕೆಲಸ ಮಾಡುವಂಥ ಶಕ್ತಿ ಸ್ಫೂರ್ತಿಯನ್ನು ನಮ್ಮ ತಂದೆಯವರು ನಮಗೆ ನೀಡಲಿ ಅಂತೇಳಿ ಅವರಲ್ಲಿ ಈ ಒಂದು ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾವು ಕೂಡ ನಾನು ಶರಣಬಸವೇಶ್ವರ ಪರಮಾತ್ಮನಲ್ಲಿ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಸಮಾರಂಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಮಲ್ಲಿನಾಥ್ ಗೌಡ ಪಾಟೀಲ್ ಯಲ್ಗೋಡ್ ಹಾಗೂ ಮೆಟ್ರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಂಡಿ ಡಾಕ್ಟರ್ ದಯಾನಂದ್ ರೆಡ್ಡಿ ದಿಗ್ಗಾಮಿ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಶಾಂತಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರುದ್ನೂರ್ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ಸಾಹಿತಿ ಕಾವ್ಯಶ್ರೀ ಮಹಾಗಾಂವ್ಕರ್, ಚೇತನ್ ಗೋನಾಯಕ್, ಡಿವೈಎಸ್ಪಿ ಬಸವೇಶ್ವರ್ ಹೀರಾ, ದೇವೇಂದ್ರಪ್ಪ ಗುಣಮುಖಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ್ ಗ್ರಾಮದಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ ಎಂದು ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಅಮೃತ್ ಪಾಟೀಲ್ ಅವರು ಆರೋಪಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ್ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಅಲ್ಲಿನ ಅಧ್ಯಕ್ಷರು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಒಂದಾಗಿ 18 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಲ್ಲದೆ ಅಂಗವಿಕಲರಿಗೆ ನೀಡಬೇಕಾದ 3 ಲಕ್ಷ ರೂಪಾಯಿಯನ್ನು ಕೂಡ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಕೂಡಲೇ ಸಂಬಂಧಿಸಿದ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಈ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂದಿನ ದಿವಸ ವೀರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎರಡೂ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶವೇನೆಂದರೆ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರ ಗ್ರಾಮದಲ್ಲಿ ಬಹಳಷ್ಟು ಕಾಮಗಾರಿಗಳಿನ ನೆಪಕ್ಕೆ ಮಾತ್ರಕ್ಕೆ ಕಾಮಗಾರಿಗಳ ಒಂದು ಪ್ರಕ್ರಿಯೆ ನಡೆದಿದ್ದು, ಎಸ್ಟಿಮೇಟ್ ಏನದ ಸುಮ್ಮ ಹೆಸರಿಗೆ ಮಾತ್ರ ಸಭೆ ಕರೆದು ಕಾಮಗಾರಿಗಳ ಏನದ ಒಂದು ಪಟ್ಟಿಯನ್ನು ನಿಗದಿ ಮಾಡಿ ನಂತರ ಈ ಕಾಮಗಾರಿಗಳ ಮಾಡದೆ ಯಾವುದೇ ದುರಸ್ತಿ ಮಾಡದೆ ಏನದ ಸಿಕ್ಕಾಪಟ್ಟಿ ಹಣವನ್ನು ಇವತ್ತು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ಕೆಲಸ ಅಲ್ಲಿನ PDO ಮತ್ತು ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಕೂಡಿಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ಮತ್ತು ಗಂವಾರದ ಮಹಾಜನತೆಗೆ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಅಧ್ಯಕ್ಷ ಮತ್ತು PDO ಇಳಿದಿದ್ದಾರೆ. ಇದಕ್ಕೆ ಕೂಡ ಅಲ್ಲಿನ ಸಂಬಂಧಪಟ್ಟ ಅಭಿಯಂತರರು ಅಂದರೆ ಅಭಿಯಂತರು ಕೂಡ ಇದಕ್ಕೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣಬಂದಿದೆ. ಇದರಗೋಸ್ಕರ ಸಂಬಂಧಪಟ್ಟಂಥ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾರಿಗೆ ಸುಮಾರು 15 ದಿವಸಗಳ ಆಚೆನೇ ಇವತ್ತು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಜಂಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ನಮಗೆ ಯಾವುದೇ ಹಿಂಬರ ಕೂಡ ಬಂದಿಲ್ಲ ಮತ್ತು ತನಿಖೆ ಕೂಡ ಕೈಗೊಂಡಿದ್ದು ಕಂಡು ಬಂದಿಲ್ಲ. ಇನ್ನು ಮುಂದಿನ ಬರ್ತಕ್ಕಂಥ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನದ ಎರಡು ಜಂಟಿಯಾಗಿ ಏನದ ನಾವು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. PDOವನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಅಧ್ಯಕ್ಷನನ್ನು ಈ ಸದಸ್ಯತ್ವದಿಂದ ರದ್ದುಗೊಳಿಸಬೇಕು. ಇದರಲ್ಲಿ ಭಾಗಿಯಾದಂಥ ಅಭಿಯಂತರಾಗಿರ್ಬೋದು, ಸದಸ್ಯಗಳವ್ರದ್ದು ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಶೀಘ್ರವಾದ ಉನ್ನತ ಮಟ್ಟವನ್ನು ತನಿಖೆ ಮಾಡಿ ತಪ್ಪಿತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಂತೇಳಿ ನಾವು ಈ ಮನವಿಯನ್ನು ಪತ್ರ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಂತರ 23ನೇ ತಾರೀಕು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎದುರೇ ಒಂದು ದಿನದ ಧಾರ್ಮಿಕ ಉಪವಾಸ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹವನ್ನು ಕೂಡ ಎರಡು ಜಂಟಿಯಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರವಿ ಒಂಟಿ, ಶಿವಾನಂದ್ ಚಿಕ್ಕಾಣಿ, ಅಭಿಷೇಕ್ ತಳಂಗೆ, ಅಣ್ವೀರ್ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಗಂವಾರ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ, ಅಮೃತ್ ಪಾಟೀಲ್ ಆರೋಪ. ಜಿಲ್ಲಾ ಪ್ರಗತಿಪರ ರೈತರ ವೇದಿಕೆ ಸಂಘಟನೆ ಉದ್ಘಾಟನೆ. ನಗರದಲ್ಲಿ ಕ್ರೀಮ್ ಸ್ಟೋನ್ ಐಸ್ ಕ್ರೀಮ್ ಪಾರ್ಲರ್ ಉದ್ಘಾಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಲಬುರಗಿ ಜಿಲ್ಲಾ ಪ್ರಗತಿಪರ ರೈತರ ವೇದಿಕೆ ಸಂಘಟನೆ ಉದ್ಘಾಟನಾ ಸಮಾರಂಭ ಹಾಗೂ ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜು ತೆಗಳಿ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜು ತೆಗಳಿ ಅವರು ಉದ್ಘಾಟಿಸಿ ಮಾತನಾಡಿದರು. ರೈತರಿಗೆ ಯಾವ ರೀತಿ ಬೆಳೆಯನ್ನ ಬೆಳೆದರೆ ಉತ್ತಮ ಲಾಭ ಪಡೆಯಬಹುದು ಎಂಬ
ರೈತರ ವೇದಿಕೆ ಮಾಡ್ತಿರೋದು ಭಾಳಷ್ಟು ಖುಷಿ ಆಗ್ತದೆ. ಅದನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕಡೆ ಉದ್ಘಾಟನೆ ಮಾಡಿದಂಥದ್ದು ಮತ್ತಷ್ಟು ಖುಷಿ. ಭಾಳಷ್ಟು ಸಲ ಏನಾಗ್ತಿದೆಯಪ್ಪ ಅಂದರೆ ಇಂಥ ವೇದಿಕೆಗಳು ಇರಬೇಕು. ನಾವು ಅವಾಗೆಲ್ಲ ನೋಡ್ತಿರ್ತೇವೆ. ಮೊದಲು ಒಂದು ಸಲ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಹಿರಿಯ ವಿಜ್ಞಾನಿಗಳಂತ ಡಾಕ್ಟರ್ B.A. ಗಡ್ಗೆ ಸರ್ ಇದ್ದರು. ಅವರು ಒಂದು ವೇದಿಕೆ ಮಾಡ್ತಿದ್ರು. ಪ್ರತಿಯೊಂದು 2 ತಿಂಗಳಿಗೆ ಒಂದು ಸಲ ಸಭೆ ಸೇರಿ ಏನೇನು ಚಿಂತನೆಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವು ರೈತರು ಅದರಿಂದ ಸಹಾಯ ತಗೋಬೇಕು, ಒಬ್ಬರಿಗೊಬ್ಬರು ಯಾವ ರೀತಿಯಾಗಿ ಸಹಾಯ ಮಾಡಬೇಕು, ಸರ್ಕಾರದಿಂದ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ, ತಂತ್ರಜ್ಞಾನಗಳ ಬಗ್ಗೆ ಹೊಸ ಹೊಸ ತಂತ್ರಜ್ಞಾನಗಳೇನಿದ್ದಾವೆ, ರೈತರು ನಮ್ಮ ಜೊತೆಯಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಇಂಥದ್ದು ಮಾಡ್ತಿದ್ರು. ಆದರೆ ಗ್ಯಾಪ್ ಆಗಿತ್ತು. ಮೊನ್ನೆ ಒಬ್ಬರು ಶೆಟ್ಟಿ ಅವರು ಬಂದು ನನಗೆ ಹೇಳಿದ್ರೆ ಭಾಳಷ್ಟು ಖುಷಿ ಆಯಿತು. ಅವಶ್ಯವಾಗಿ ಮಾಡೋಣ್ರಿ, ನಮ್ಮ ಕಡೆನೇ ಏನು ಸಾಧ್ಯ ಇದೆ ಅದನ್ನು ನಾವು ಮಾಡೋದು. ಈ ಥರ ವೇದಿಕೆಗಳಿರಬೇಕು, ಚಿಂತನಾ ಪರವಾಗಿ ಇರತಕ್ಕಂಥ ವೇದಿಕೆಗಳಿರಬೇಕು. ನಾವು ಏನೇನೇ ಹೊಸ ವಿಚಾರಗಳನ್ನಾಗಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ವಿನಾಯಕ್ ಮಾತಾಡಬೇಕಾದ್ರೆ ಹೇಳಿದರು ಬೀಜದಲ್ಲಿ ಮೋಸ ಆಗ್ತಾ ಇದೆ ಹಂಗಂತೇಳಿ. ಕೇವಲ ಬೀಜದಲ್ಲಿ ಮೋಸ ಆಗೋದು, ಹೋರಾಟ ಮಾಡೋದು ಒಂದನೇ ಅಲ್ಲ, ಅದರ ಜೊತೆಯಾಗಿ ನಾವೇ ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಆಳಂದ ತಾಲೂಕು ಯಾಕೆ ಕಲಬುರಗಿ ಜಿಲ್ಲೆಗೆ ಮಾಡ್ತಕ್ಕಂಥ ಬೀಜೋತ್ಪಾದನೆ ಮಾಡ್ತಕ್ಕಂಥ ತಂತ್ರಜ್ಞಾನಗಳನ್ನು ನಾವು ಕಲ್ತ್ಕೊಂಡವಪ್ಪ ಅಂದರೆ ಯಾರ ಕಡೆಯಿಂದ ಮೋಸ ಆಗೋಂಗಿಲ್ಲ. ಒಂದು ಉದಾಹರಣೆಗೆ ಸಣ್ಣದು, ನಾವು ಬರೀ ಒಂದು ತೊಗರಿ ಬೀಜದ ಮಾಡೋದ್ನಾಗೆ ಹೆಸರು ಬೀಜ ಮಾಡ್ದಾಗ ನೋಡಿದ್ರೆ ಎಷ್ಟೋ ಸಲ ಹೋದ ಸಲ ಸೆಡಮ್ದಲ್ಲಿ ಮೋಸ ಆಯಿತು. ಅವಾಗ ಎಲ್ಲಿದೋ ಬೀಜ ತಂದು ಎಲ್ಲೇ ಮಾಡ್ತಾರೆ. ಈ ಸಲ ನಾವು ನೋಡಿದ್ರೆ ಮೊನ್ನೆ ಸರ್ವೇದ ಕೆಲವೊಂದು ಆಳಂದ ಒಳಗಾಗಿದ್ದಾವೆ, ಉದ್ದಾಗಿದ್ದಾವೆ, ಹೆಸರಾಗಿದ್ದಾವೆ. ಆಮೇಲೆ ಏನು ಮಾಡಿದರೂ ಬರೋಂಗಿಲ್ಲ. ಅದಕ್ಕೆ ಮೋಸ ಹೋಗ್ಲಾರ್ದಂಥ ಜ್ಞಾನವನ್ನು ನಾವು ತೊಗೊಂಡ್ಕೊಂಡಪ್ಪ ಅಂತಂದರೆ ಹೆಚ್ಚು ಅನುಕೂಲ ಆಗ್ತದೆ. ಆ ರೀತಿಯಾಗಿ ಈ ವೇದಿಕೆ ಮುಖಾಂತರ ನಾವು ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಅವಾಗೆಲ್ಲ ಮೀಟಿಂಗ್ ಮಾಡಿಕೊಂಡು ತಿಂಗಳೊಳಗೆ ಒಂದು ಸಲ ಮೀಟಿಂಗ್ ಅಥವಾ 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿಕೊಂಡು ಬೇರೆಯವರಿಗೆ ಜ್ಞಾನ ಇರ್ತಕ್ಕಂಥವ್ರಿಗೆ ಕರೆಸಿ ನಾವು ಯಾವ ವಿಷಯಗಳ ಬಗ್ಗೆ ಮಾತಾಡ್ಬೇಕಂತೇವೆ, ಯಾವ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಬೇಕಂತೇವೆ ಅಂಥದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಂತೇಳಿ ನನಗೆ ಅನಿಸ್ತಾ ಇದೆ. ನಾವು ಭಾಳ ಸಲ ಮಾತಾಡ್ತಿದ್ದು ಸೀಡ್ ಪ್ರೊಡಕ್ಷನ್ ಬಗ್ಗೆ. ಈ ತೊಗರಿಗೆ ನಾವು ಬೀಜೋತ್ಪಾದನೆ ಮಾಡಿದಾಗ ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಶ್ರೀಮಂತ್ ಬಿರಾದರ್ ಅವರು, ರೈತರೆಲ್ಲ ಒಂದಾಗಿ ಪ್ರಗತಿಪರ ಹೆಜ್ಜೆ ಇಟ್ಟಾಗ ಮಾತ್ರ ರೈತರ ಏಳಿಗೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಮೋಸ ಮಾಡುವುದರ ಮೂಲಕ ಇವತ್ತು ಅವರ ಆದಾಯವನ್ನು ಹೆಚ್ಚಿಸಿಕೊಳ್ತದನ್ನ ನಮ್ಮನ್ನು ನೋಡ್ತಾ ಇಲ್ಲ ಅನ್ನೋದು ಕೇಂದ್ರ ವಿಷಯ. ಅಂಥದ್ದನ್ನು ಕೇಳಕ್ಕೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ರೈತರ ವೇದಿಕೆಯನ್ನು ರಚನೆ ಮಾಡಬೇಕಂತೇಳಿ 4-5 ಜನ ವಿಚಾರ ಮಾಡಿ ಇವತ್ತು ನಾವು ನೋಡ್ತೀವಿ. ಗುಜರಾತ್ ಹೆಸರು ಬೀಜ ಇವತ್ತೇನು ಬಿತ್ತಿದ್ದಾರೆ ಅಲ್ಲಿ ಎಲ್ಲಿಯೂ ಫಲ ಕೊಡ್ತಾ ಇಲ್ಲ. ಅಂಥದ್ರ ಬಗ್ಗೆ ಒಂದು ಧ್ವನಿ ಆಗುವಂಥ ರೈತರ ಸಂಘಟನೆಗಳು ಮತ್ತು ರೈತರು ಎದ್ದು ಬರೋಂಥ ವಾತಾವರಣ ಕಾಣಲಾರದೇ ಇರುವಾಗ ಕೆಲವು ಪ್ರಗತಿಪರ ರೈತರು ಇಂಥ ಒಂದು ವೇದಿಕೆ ರಚಿಸುವ ಅನ್ನುವಂಥ ನಿರ್ಧಾರ ತೆಗೆದುಕೊಂಡು ಮೊನ್ನೆ ಒಂದು ಸಭೆ ಮಾಡಿ ಇಂಥ ಒಂದು ರೈತ ವೇದಿಕೆಯನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು. ಮತ್ತು ರೈತರ ಪರವಾದಂಥ ನಾವು ನೋಡ್ತೀವಿ, ರೈತರಂದ್ರೆ ನಾವು ಬರೀ ಕೃಷಿ ಅಂತಂದ್ರೆ ಪೂರ ಭೂಮಿಗೆ ಇದ್ದೀವಿ. ಭೂಮಿಗೆ ಬಿಟ್ಟು ಇನ್ನೊಂದು ಸುಧಾರಿತ ತಳಿಗಳ ಬಗ್ಗೆ ಆಗಲಿ, ಸುಧಾರಿತ ಬೀಜಗಳ ಬಗ್ಗೆ ಆಗಲಿ, ಮತ್ತು ಬೀಜ ಫಾಲ್ಟ್ ಬಂದಾಗ ಕೇಳುವಂಥ ಧ್ವನಿ ಹತ್ತುವಂಥ ರೈತರು ಇರಲಾರ್ದಕ್ಕೆ ಇಂಥ ಒಂದು ಗುಲ್ಬರ್ಗಾ ಜಿಲ್ಲಾ ಒಂದು ಪ್ರಗತಿಪರ ರೈತರ ವೇದಿಕೆ ಮಾಡುವುದರ ಮೂಲಕ ಧ್ವನಿ ಎತ್ತೋಣ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಈಗ ರಚನೆ ಮಾಡಿದ್ದೀವಿ. ಹಾಗಾಗಿ ಇದರ ಜೊತೆಗೆ ನಮ್ಮ ಈ ಭಾಗದ ಸುಪ್ರಸಿದ್ಧ ಜನರ ಮಧ್ಯೆ ಕೆಲಸ ನಿರ್ವಹಿಸುವಂಥ ಹಿರಿಯ ಕೃಷಿ ವಿಜ್ಞಾನಿಗಳಾದಂಥ ರಾಜು ತೆಗ್ಗೇಳಿ ಸರ್ ಅವರಿಗೆ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿ ಬಂದಿದ್ದಕ್ಕಾಗಿ ನಾವೆಲ್ಲರೂ ಕೂಡಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಮುಂದಿನ ದಿನಗಳಲ್ಲಿ ರೈತರನ್ನು ಜಾಗೃತ ಮಾಡುವುದರ ಜೊತೆಗೆ ಹಸನು ಮಾಡಲಿಕ್ಕೆ ಈ ವೇದಿಕೆ ರಚನೆ ಆಗಬೇಕು ಅನ್ನೋಂಥ ಉದ್ದೇಶದ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಬದುಕಿಗಾಗಿ ಬರೀ ಬದುಕಿನ ಜೊತೆಗೆ ಹೋರಾಟದ ಜೊತೆಗೆ ಬದುಕನ್ನು ಸಾಗಿಸೋಣ, ನಮ್ಮ ಮೇಲೆ ಆಗುವಂಥ ಅನ್ಯಾಯ ದೌರ್ಜನ್ಯ ತಡೆ ಹಿಡಿಯೋಣ ಅನ್ನುವಂಥ ಉದ್ದೇಶದಿಂದ ಈ ವೇದಿಕೆ ರಚನೆಯಾಗಿದೆ. ಸಮಾರಂಭದಲ್ಲಿ ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜು ತೆಗ್ಳಿ ಅವರನ್ನು ರೈತ ನಾಯಕರು ಅದ್ದೂರಿಯಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಸಮಾರಂಭದಲ್ಲಿ ಅಧ್ಯಕ್ಷರಾದ ಬಾಬುರಾವ್ ಹೀರಮ್ಮ ಶೆಟ್ಟಿ, ಪ್ರೊಫೆಸರ್ ಆರ್.ಕೆ. ಹುಡುಗಿ, ಡಾಕ್ಟರ್ ಪ್ರಭು ಖಾನಾಪುರೆ, ಶಣಬಸಪ್ಪ ಮುರಡ, ಬಸಲಿಂಗಪ್ಪ ಗಾಯಕ್ವಾಡ್, ಶಶಿಕಲಾ ಪಾಟೀಲ್, ಸುಧಾಮಾ ದನ್ನಿ, ಕಲ್ಯಾಣರಾವ್ ಪಾಟೀಲ್, ಪಾಂಡುರಂಗ್ ಮಾವಿನ್ಕರ್, ಪೀರಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಸ್ಥಾಪಿಸಲಾದ ಕ್ರೀಮ್ ಸ್ಟೋನ್ ಐಸ್ ಕ್ರೀಂ ಪಾರ್ಲರ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀಮತಿ ದೀಪಾ ಹಾಗೂ ಆನಂದ್ ದಂಡೋತಿ ಅವರ ಮಾಲೀಕತ್ವದಲ್ಲಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಸ್ಥಾಪಿಸಲಾದ ಕ್ರೀಮ್ ಸ್ಟೋನ್ ಐಸ್ ಕ್ರೀಂ ಪಾರ್ಲರ್ ಅನ್ನು ಗಣ್ಯರು ರಿಬ್ಬನ್ ಕತ್ತರಿಸುವ ಮುಖಾಂತರ ಉದ್ಘಾಟಿಸಿದರು. ಗುಲ್ಬರ್ಗಕ್ಕೆ ಬಂದು ಭಾಳ ಖುಷಿ ಅನ್ನಿಸ್ತದೆ. ಅನುದೀಪ್ ಅವ್ರ ದಂಡೋತಿ ಅವ್ರ ಫ್ಯಾಮ್ಲಿ ಸಿನ್ಸ್ ಲಾಸ್ಟ್ 1 ಇಯರಿಂದ ಫ್ರ್ಯಾಂಚೈಸ್ ಹಾಕಬೇಕು, ಕ್ರೀಮ್ ಸ್ಟೋನ್ ಹಾಕಬೇಕು ಅಂಥೇಳಿ ಇದನ್ನು ಮಾಡಿದ್ದು. ಇದು ಒಂಥರ ಈ ಗುಲ್ಬರ್ಗ ಶಹರಕ್ಕೆ ಕ್ರೀಮ್ ಸ್ಟೋನ್ ಬರಬೇಕು ಅಂಥೇಳಿ ನಮ್ಮ ಕಂಪ್ನಿ ಕಡೆಯಿಂದನೂ ಭಾಳ ಇದು ಇತ್ತು. ಆಫ್ ಲೇಟ್ಲಿ ಟೈರ್ 2 ಟೈರ್ 3 ಸಿಟೀಸ್ ಅಂದ್ರೆ ಈಗಿನ ಗುಲ್ಬರ್ಗ, ಹುಬ್ಳಿ, ವಿಜಯವಾಡ, ಎಲಾಹಾಬಾದ್ ಇಂಥ ಶಹರಗಳು ಮಾಡರ್ನ್ ರಿಟೇಲ್ ಅನ್ನೋದೇನದ ಅದಕ್ಕೆ ಹೆಚ್ಚು ವೆಲ್ಕಮ್ ಮಾಡ್ಲಿರ್ತಾರೆ. ಹೀಗಾಗಿ ಆ ದಶೆಯಿಂದ ನಾವು ಹೈದರಾಬಾದಿಂದ ಬಂದು ಗುಲ್ಬರ್ಗ ಅನ್ನೋ ಒಂದು ಇದರೊಳಗೆ ಕ್ರೀಮ್ ಸ್ಟೋನನ್ನು ಸ್ಥಾಪಿಸಬೇಕು ಅಂಥೇಳಿ ಭಾಳ ಇಚ್ಛೆ ಇತ್ತು. ಆಮೇಲೆ ಅನುದೀಪ್ ಅವರು ಕೂಡ ಅದಕ್ಕೆ ಸಹಯೋಗ ಕೊಟ್ಟರು. ಟುಗೆದರ್ ಐ ಥಿಂಕ್ ವಿ ಹ್ಯಾವ್ ಬೀನ್ ಏಬಲ್ ಟು ಸ್ಟಿಚ್ ಅ ವೆರಿ ಬ್ಯೂಟಿಫುಲ್ ಸಕ್ಸಸ್ಫುಲ್ ಅಲಯನ್ಸ್. ಐ ವಿಶ್ the very best to all the Gulbarga people, and I would encourage them to come and taste some of our wonderful creations. Anudeep will be more than happy to welcome each and every one. Thank you. Wishing you all the very best. Please come and explore our beautiful creations at Creamstone Gulbarga. ಎಲ್ಲರಿಗೂ ನಮಸ್ಕಾರ. ನಾನು ಅನುದೀಪ್ ದಂಡೋತಿ. ಈ ಒಂದು ಕ್ರೀಮ್ ಸ್ಟೋನ್ ಇವತ್ತು ಬಾಗಿಲನ್ನು ಅಫಿಷಿಯಲಿ ತೆಗೆದಿದೆ ಇವತ್ತು. ಮತ್ತು ಇದು ಒಂದು ಕ್ರೀಮ್ ಸ್ಟೋನು ಭಾಳ ಪಾಪ್ಯುಲರ್ ಒಂದು ಬ್ರ್ಯಾಂಡ್. ಇದು ಸುಮಾರು ಪೂರ ಇಂಡಿಯಾದಲ್ಲಿ ಒಂದು 100 ಸ್ಟೋರ್ಸ್ ಇದ್ದಾವೆ ಇದ್ರದ್ದು ಕ್ರೀಮ್ ಸ್ಟೋನ್ ಇದ್ದು. ಈ ಒಂದು ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗ ಜನತೆಗೆ ಒಂದು ಭಾಳ ಖುಷಿಯಾಗಿದೆ ಇವತ್ತು. ಸೊ ತಾವೆಲ್ಲ ಬಂದು ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದೊಂದು ಕ್ರೀಮ್ ಸ್ಟೋನನ್ನು. ತಾವೆಲ್ಲರೂ ಬಂದು ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಇದು ಬಂದುಬಿಟ್ಟು ನ್ಯೂ ಜೇವರ್ಗಿ ರೋಡ್ ಬಿಸೈಡ್ ಡಾಮಿನೋಸ್ ಅದು ಬಾಜುಗಡೆ ಕ್ರೀಮ್ ಸ್ಟೋನ್ ಅಂತ ಒಂದು ದೊಡ್ಡದಾಗಿ ಶೋರೂಮ್ ಇದೆ. ಇದು ತಾವೆಲ್ಲ ಒಂದು ಸರ್ತಿ ಬಂದು ವಿಸಿಟ್ ಮಾಡಬೇಕು ಅಂತ ತಮ್ಮಲ್ಲಿ ಧನ್ಯವಾದ. ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಬಿಜಿ ಪಾಟೀಲ್, ಶಶೀಲ್ ನಮೋಶಿ, ರಾಜಗೋಪಾಲ್ ರೆಡ್ಡಿ, ಕ್ರೀಮ್ ಸ್ಟೋನ್ ಐಸ್ ಕ್ರೀಂ ಕಂಪನಿಯ ನಿರ್ದೇಶಕರಾದ ಅಂಬರೀಶ್ ಶಾ, ಅನುದೀಪ್ ದಂಡೋತಿ, ರೋಹನ್ ಮಂಟಾಳೆ, ಸುಪ್ರೀತ್ ಕುಮಾರ್ ಮಿಟ್ಟಾ, ಡಾಕ್ಟರ್ ಐಶ್ವರ್ಯ ದಂಡೋತಿ, ಆದಿತ್ಯ ದಂಡೋತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಿಜೆಪಿ ಮಹಾನಗರ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಉತ್ತರ ಮಂಡಲ ವಾರ್ಡ್ ಸಂಖ್ಯೆ 7ರಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಲಾಯಿತು. ಪ್ರತಿ ಬೂತ್ನಲ್ಲಿ 300 ಸದಸ್ಯರ ನೋಂದಣಿ. ಪ್ರತಿ ಒಬ್ಬ ಒಬಿಸಿ ಮೋರ್ಚಾ ಜಿಲ್ಲಾ ಮತ್ತು ಮಂಡಲ ಅಧಿಕಾರಿ ಬೂತ್ನಲ್ಲಿ 100 ಸದಸ್ಯತ್ವ ನೋಂದಣಿ ಮಾಡಬೇಕು ಎಂದು ಕರೆ ನೀಡಲಾಯಿತು.
ವಿಶ್ವದಲ್ಲೇ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನದ ಅಂಗವಾಗಿ ಕಲಬುರಗಿ ನಗರದಲ್ಲಿ ನಡೆದ ಸದಸ್ಯತ್ವದ ಅಭಿಯಾನಕ್ಕೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 7ರಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ವಿಶೇಷವಾಗಿ ಹಿಂದುಳಿದ ವರ್ಗದಿಂದ ಈ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹಿಂದುಳಿದ ವರ್ಗದಿಂದ ನಾವು ಮಾಡಬೇಕಂತ ಹೇಳಿದ್ರೆ ಒಂದು ಸಂಕಲ್ಪ ಇದೆ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ 196 ಜಾತಿ ಹಿಂದುಳಿದ ವರ್ಗದ ಇದ್ದು ಅತ್ಯಂತ 50%ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹಿಂದುಳಿದ ವರ್ಗ ಹೊಂದಿದೆ. ಅದಕ್ಕಾಗಿ ಈ ಜಿಲ್ಲೆಯಿಂದ ಹೆಚ್ಚು ನಾವು ಸದಸ್ಯತ್ವಕ್ಕೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಎಷ್ಟೆಷ್ಟು ಹೆಚ್ಚಿಗೆ ನಾವು ಸದಸ್ಯತ್ವ ಮಾಡಬೇಕಾಗಿದೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 50,000ಕ್ಕಿಂತಲೂ ಮೇಲ್ಪಟ್ಟು ನಾವು ಸದಸ್ಯತ್ವ ಮಾಡಬೇಕಾಗಿದೆ. ಪ್ರತಿಯೊಬ್ಬರಿಗೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಒಂದು ಗುರಿ ಇದೆ. ಸುಮಾರು ಒಬ್ಬ ವ್ಯಕ್ತಿ 100 ಸದಸ್ಯರನ್ನು ಮಾಡಬೇಕು. ಈಗ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು, ಎಲ್ಲರೂ 100 ಮೀರಿದ್ದಾರೆ. ನಾನು ನಿಜವಾಗಿ ಭಾಳ ಖುಷಿ ಅನ್ನಿಸ್ತದೆ. ಈ ಜಿಲ್ಲೆಯ ನಾನು ಪ್ರಭಾರಿ ತೊಗೊಂಡದಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಇನ್ನೂ ಹೆಚ್ಚು ಮಾಡಿ ನಾವು ಈ ಜಿಲ್ಲೆಯಿಂದ OBC ವರ್ಗಕ್ಕೆ ಮತ್ತು ರಾಜ್ಯಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಈ ಜಿಲ್ಲೆಯಿಂದ ಕೊಡಬೇಕಂತ ನಾವೆಲ್ಲರೂ ಕೂಡಿ ನಿರ್ಧಾರ ಮಾಡಬೇಕಾಗಿತ್ತು. ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಸದಸ್ಯತ್ವ ನೋಂದಣಿ ಮಾಡುವುದರ ಬಗ್ಗೆ ಮಾಹಿತಿ ನೀಡಿ, ನಮ್ಮ ಉತ್ತರ ಮಂಡಳದಲ್ಲಿ 60,000 ಸದಸ್ಯತ್ವ ನೋಂದಣಿ ಗುರಿ ಹೊಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ OBC ಮೋರ್ಚಾ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಜಯಸಿಂಗ್, ವಾರ್ಡ್ ಪ್ರಮುಖರು, ಮುಖಂಡರು, ಕಾರ್ಯಕರ್ತರು, OBC ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಮಕ್ತಂಪುರ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಲಾದ ಶಿವಶಕ್ತಿ ಗಣೇಶ ಮಹಾಪೂಜೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಿವಶಕ್ತಿ ಗಣೇಶ್ ತರುಣ ಸಂಘ ನೇತೃತ್ವದಲ್ಲಿ ಮಕ್ತಂಪುರ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಲಾದ ಶಿವಶಕ್ತಿ ಗಣೇಶ ಮಹಾಪೂಜೆಯು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಆಗ್ರಹ ಸರ್ವದೇವಾನ ಪೂಜಯಾಮಿ ನಮಸ್ಕಾರಂ ಕರೋಮಿ ಗಜಾನನ ಮಹಾರಾಜ ಕೀ ಜಯ. ಸಿದ್ದೇಶ್ವರ ವಿದ್ಯಾನ ಮೇಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋದಂ ಕರೋಮಿ. ಶಿರಸಾ ನಮಸ್ಕಾರಂ ಕರೋಮಿ. ಜೈ ದೇವ ಸಮಾರಂಭದಲ್ಲಿ ಕರ್ತೃ ಗದ್ದುಗೆ ಮಠದ ಜರಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು. ಈ ಏರಿಯಾ ಸರಿ ಐತಪ್ಪ ಅಂತ ನಾವೆಲ್ಲರೂ ಸಹಿತ ಅಂತೀವಿ. ಹಂಗ ಇವತ್ತಿನ ದಿವಸ ಎಲ್ಲ ನಮ್ಮ ಮಕ್ತಂಪುರದ ಯುವಕ ಮಿತ್ರರು, ಅದರಲ್ಲೂ ಸಹಿತ ನಮ್ಮ ಹರಿಓಮಣ್ಣರು ಹೇಳ್ತಾರೆ ಪ್ರತಿ ಕಾರ್ಯಕ್ರಮದಾಗ ನಮ್ಗೆ ಮಕ್ತಂಪುರ ಗದ್ಗಿ ಮಕ್ತಂಪುರದ 2 ಕಣ್ಣು ಅಂದ್ರೆ ಒಂದು ಗುರುಬಸವ ಮಠ, ಒಂದು ಮಕ್ತಂಪುರ ಗದ್ಗಿ ಮಠ ಅಂತಂದು ಬಹಳ ಸುಂದರ ಅವ್ರು ಹೇಳ್ತಾರ. ಅವ್ರು ಎಷ್ಟು ಹೇಳ್ತಾರಲ್ಲ ಅಷ್ಟ ಕರೆ ಐತಿ. ನಮ್ಮ ಕಣ್ಣ ಒಂದ್ ಸ್ವಲ್ಪ ಧೂಳು ಬಿತ್ತಪ್ಪ ಅಂತಂದ್ರು ಓಡಿ ಬಂದು ಅವ್ರು ಕೆಲಸ ಮಾಡ್ತಾರೆ. ಏನಾತ್ರಿ ಅಪ್ಪಾರ ಅಂತಂದು ಮೊದಲು ನಿಂದಿರುವಂಥವ್ರು ಯಾರಾದ್ರೂ ಇದ್ರ ಅದು ನಮ್ಮ ಹರಿಓಂ ಅವರು ಮತ್ತು ನಮ್ಮ BSS ಎಲ್ಲ ತರುಣ ಸಂಘದವರು ಅನ್ನುವಂತಹದ್ದು. ಆ ಎಲ್ಲ ಯುವಕ ಮಿತ್ರರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ. ನೀವು ಬರ್ತಿರೋ ಆರಾಮ್ ಬಂದು ನಿಂದಿರ್ತೀರಿ, ಏನೋ ಪ್ರಸಾದ ಮಾಡ್ತೀರಿ, ಒಂದು 4 ಹಾಡ ಆಡ್ತೀರಿ, ಹೋಗ್ತೀರಿ. ಅವ್ರ ಪಾಪ ಹಗಲು ರಾತ್ರಿ ಅನ್ಲಾರ್ದ ನಮ್ಮ ಮಣ್ಣು ಫೋಟೋ ನೋಡಿದೆ ನಾನು. ಮಳೆ ಬರಾಕತ್ತೈತಿ ಅಂತ ಟೈಮ್ದೊಳಗೂ ಸ್ಟೇಜ್ ಹಾಕಾಕತ್ತಿದ್ರು ಅವರು. ಅಲ್ಲೇ ಹೈದರಾಬಾದ್ ನಿಮಗೋಸ್ಕರ ಗಣಪತಿ ಸರಿಯಾಗಿರಲಿ ಅಂತ ತಿಳ್ಕೊಂಡು ಹೈದರಾಬಾದ್ಗೆ ಹೋಗಿ ತೊಗೊಂಬರ್ತಾರೆ, ಸೊಲ್ಲಾಪುರಕ್ಕೆ ಹೋಗಿ ತೊಗೊಂಬರ್ತಾರೆ. ಹಗಲು ರಾತ್ರಿ ಅನ್ಲಾರ್ದ ನಮ್ಮ ಏರಿಯಾ ಅದಕ್ಕೂ ಕಮ್ಮಿ ಅಲ್ಲ ಅಂತ ತಿಳ್ಕೊಂಡು ನಮ್ಮೆಲ್ಲ ಯುವಕ ಮಿತ್ರರು ಸಹಿತ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಯಾಕೆ ಮಾಡ್ತಾರೆ ಈ ಗಣಪತಿ ಕಾರ್ಯಕ್ರಮ? ತಮ್ಮೆಲ್ಲರಿಗೂ ಗೊತ್ತು. ಪೌರಾಣಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಶಿವ ಬಂದ, ಪಾರ್ವತಿ ಸ್ನಾನ ಮಾಡೋಕೆ ಹೋಗಿದ್ಲು, ಚಂಡ ಕತ್ತರಿಸಿದ್ರು ಸಿಗಲಿಲ್ಲ ತಂದ ಅದು ಏನು ಆಣಿದು ತಂದು ಸೊಂಡಿ ಹಚ್ಚಿದ್ರು. ಅದು ಪುರಾಣ ಪುಣ್ಯಕ್ಕೆ ತಿಳಿದು ಮುಗೀತು. ಇನ್ನು ಇತಿಹಾಸವಾಗಿ ನೋಡಬೇಕಪ್ಪ ಅಂತಂದ್ರೆ ಒಂದು ಸಂಘಟನೆ ಇರಲಿ ಅಂತ ತಿಳ್ಕೊಂಡು ಬಾಲಗಂಗಾಧರ ತಿಲಕರು ಮಣಿಯೊಳಗೆ ಆಚರಿಸುವಂತಹ ಒಂದು ಗಣೇಶನ ಹಬ್ಬವನ್ನು ಇವತ್ತು ರೋಡಿಗೆ ತಗೊಂಡ್ಬಂದು ಸಂಘಟನೆಯನ್ನು, ಸ್ವಾತಂತ್ರ್ಯಕ್ಕಾಗಿ ಸಂಘಟನೆಯನ್ನು ಮಾಡಿದಿರುವಂಥದ್ದು ನಾವೆಲ್ಲ ಇತಿಹಾಸ ನೋಡ್ತೀವಿ. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ, ಗಣೇಶನ ಪೂಜೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗಿ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದರು. ಗಣಪತಿ ಯಾಕೆ ಬೇಕು ಅಂತ ಕೇಳಿದ್ರೆ ಒಳ್ಳೇದಕ್ಕೂ ಬೇಕು. ಪ್ರಥಮ ಏನೇ ಮನೆಯೊಳಗೆ ಪೂಜೆ ಪುನಸ್ಕಾರ ಮತ್ತು ಯಾವುದೇ ಮಾಡಲಿ ನಾವು ಪ್ರಥಮವಾಗಿ ಯಾರು ಪೂಜೆ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಗಣಪತಿಯ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಗಣಪತಿ ಮೊದಲನೇ ಸ್ಥಾನವನ್ನು ಪಡೆದ. ಯಾಕಂತ ಕೇಳಿದ್ರೆ ಅಂಥ ಒಂದು ಶಕ್ತಿ ಎಲ್ಲರಲ್ಲಿ ಬುದ್ಧಿಶಕ್ತಿಯನ್ನು ತುಂಬಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ಗಣಪತಿ ಅಷ್ಟೊಂದು
ಜಾಣ್ಮೆಯಿಂದ ಬದುಕಿ 11 ದಿನನೇ ಬದುಕಲಕ್ಕ ಗಣಪತಿ ಹ್ಯಾಂಗ ಬದುಕ್ತಾನಂತ ಕೇಳಿದ್ರೆ ಬಹಳ ಮಸ್ತಾಗಿ ಬದುಕ್ತಾನೆ. 11 ದಿನ ಹ್ಯಾಂಗ ಬದುಕ್ತಾನಂತ ಕೇಳಿದ್ರೆ ಬಹಳ ಆನಂದ ಬದುಕ್ತಾನ. ಒಬ್ರು ಯಾರೋ ಕೇಳಿದ್ರಂತ, ಏನಪ್ಪ 11 ದಿನ ಬದುಕ್ತೀನಿ ಗಣಪತಿ, ಎಷ್ಟು ಆರಾಮವಾಗಿ ಬದುಕ್ತಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರಂತ. ಗಣಪತಿ ಹೇಳಿದ್ರಂತ, ಹೌದು ನಾನು ಆನಂದವಾಗಿ ಬದುಕ್ತೀನಿ. ಯಾಕಂತ ಕೇಳಿದ್ರ ನಾನೇನು ಹೊತ್ತು ಮೆರೆಸಿ ಬಂದು ಕುಂಡ್ರಿಸಿರ್ತಾರಲ್ಲ ಅವರೇ ಹೊತ್ತು ಒಯ್ದು ಒಳೆ ಒಯ್ತಾರ ಅನ್ನೋದು ಗೊತ್ತಾಗಿ ನಾ ಮಸ್ತಾಗಿ ಬದುಕ್ತೀನಿ ಅನ್ನೋದು. ಅಂದ್ರೆ ಹೇಳಲಿಕ್ಕೆ ಕಾರಣ ಇಷ್ಟೇ, ಜೀವನ ಅಸ್ಥಿರವಾಗಿರ್ತಕ್ಕಂಥ ಜೀವನ ಯಾವಾಗ ಹೆಂಗೆ ಹೋಗ್ತದೆ ಹೇಳಕ್ ಬರಲ್ಲ. ಅದಕ್ಕೆ ಇವತ್ತಿನ ದಿವಸ ಎಲ್ಲರಿಗೆ ಆಶೀರ್ವಾದ ಮಾಡಿ ಇವತ್ತಿನ ದಿವಸ ಗಣಪತಿನೇ ಯಾಕೆ ಮೊದಲು ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಆದರು ಅಂತ ಕೇಳಿದ್ರೆ, ಇವತ್ತಿನ ದಿವಸ ಅವರು ಇಡೀ ಪ್ರಪಂಚದೊಳಗನೆ ನಾವು ನೋಡಿದಾಗ ಗಣಪತಿ ಪೂಜೆ ಫಸ್ಟ್ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಅಷ್ಟೊಂದು ವಿದ್ಯೆ ಅಷ್ಟೊಂದು ಜಾಣ್ಮೆ ಆ ಗಣಪತಿಯಲ್ಲಿದೆ. ಅಂತ ಗಣಪತಿಯನ್ನು ನಾವು ಪೂಜೆ ಮಾಡಿದರೆ ನಮಗೆ ಸರ್ವ ಒಳ್ಳೆಯದಾಗ್ತದೆ, ಸರ್ವ ಮಂಗಲವನ್ನುಂಟು ಮಾಡುವಂಥ ಶಕ್ತಿ ಗಣಪತಿಯಲ್ಲದ ಅಂತ ತಿಳ್ಕೊಂಡು ಪ್ರತಿಯೊಂದು ಪೂಜೆಯೊಳಗ ಪ್ರಥಮ ಪೂಜೆ ಮಾಡ್ತೀವಿ. ಇವತ್ತಿನ ನಂತರ ಮಾತನಾಡಿದ ಗಣೇಶ್ ತರುಣ ಸಂಘದ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಚಂದ್ರಕಾಂತ್ ಕಾಳ್ಗಿ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮಕ್ತಂಪುರ ಬಡಾವಣೆಯಲ್ಲಿ ಗಣೇಶೋತ್ಸವ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ ಎಂದರು. ಮಕ್ತಂಪುರ ಕಲಬುರಗಿಯಲ್ಲಿ ಪ್ರತಿನಿತ್ಯ ಏನು ಮೊದಲನೆಯ ಗಣೇಶ ಚತುರ್ಥಿಯ ದಿನದಿಂದ ಪ್ರಾರಂಭವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೇವೆ. ಗಣೇಶನ ಪ್ರತಿಷ್ಠಾಪನಾ ದಿನದಿಂದ ಹಿಡಿದು 11 ದಿನಗಳ ಕಾಲ ಸತತವಾಗಿ ನಮ್ಮ ಬಡಾವಣೆಯಲ್ಲಿರುವಂಥ ಎಲ್ಲ ಪಂಚರು ಹಿರಿಯರು ಎಲ್ಲರೂ ಏನು ಪ್ರಸಾದ ಸೇವೆ ಮಾಡ್ತಾರ. ಅದೇ ರೀತಿಯಾಗಿ ಪೂಜೆ ಮತ್ತು ಮಹಾಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ದಿನನಿತ್ಯ ನಡೆಯುತ್ತದೆ. ಬಡಾವಣೆಯಲ್ಲಿರುವಂಥ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಮಕ್ಕಳು ದಿನನಿತ್ಯಲು ಬಂದು ಗಣೇಶನ ಮಹಾಪೂಜೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ. ಮೊದಲನೇ ದಿನ ನಮ್ಮ ಮಕ್ತಂಪುರ ಬಡಾವಣೆ ನಿವಾಸಿಗಳಾದಂಥ ಕುಂಬ ಪರಿವಾರದವರಾದಂಥ ನಮ್ಮ ಶಿವರಾಜ್ ಕುಂಬ ಅಣ್ಣಾಜಿಯವರ ಮೊಟ್ಟ ಮೊದಲನೆಯ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ. ತದನಂತರ ಎರಡನೇ ದಿನ ನಮ್ಮ ಬಡಾವಣೆಯ ಹಿರಿಯರಾದಂಥ ಬಾಳಿ ಪರಿವಾರದವರಿಂದ ಶಿವಕುಮಾರ್ ಚಂದ್ರಶೇಖರ್ ಬಾಳಿ ಪರಿವಾರದಿಂದ ನಡೆಯಿತು. ಮಹಾಪೂಜೆ ಮತ್ತು ಮಹಾಪ್ರಸಾದವು ನಡೆಯಿತು. ಅದೇ ರೀತಿಯಾಗಿ ನಮ್ಮ ಬಡಾವಣೆಯ ಹಿರಿಯರಾದಂಥ ವೀರೇಶ್ ಸುಭಾಷ್ ಗೌರಪ್ಪಗಳು ಅವರಿಂದ ಮಹಾಪ್ರಸಾದ ಮತ್ತು ಮಹಾಪೂಜೆ ನಡೆಯಿತು. ತದನಂತರ ನಮ್ಮ ಬಡಾವಣೆಯ ಇನ್ನೋರು ನಮ್ಮ BSS ಗ್ರೂಪ್ನ ಸದಸ್ಯರಾದಂಥ ನಮ್ಮ ಶರಣು ವೀರಣ್ಣ ಶೀಲವಂತ್ ಬುದ್ನೂರ್ ಪರಿವಾರದವರಿಂದ ನಡೆಯಿತು. ಇವತ್ತಿನ ಮಹಾಪೂಜೆ ಮತ್ತು ಮಹಾಪ್ರಸಾದವು ನಮ್ಮ ಬಡಾವಣೆಯ ಬಾಳಿ ಪರಿವಾರದ ಅಳಿಯಂದಿರಾದಂಥ ಸಂತೋಷ್ ನಾಗಣ್ಣ ಕಂಟಿ ದಂಪತಿಗಳಿಂದ ನಂದಿ ಫುಡ್ ಆ್ಯಂಡ್ ಬೆವರೇಜಸ್ ಅಕ್ವಾನಿಕ್ ಆ್ಯಂಡ್ ಅಕ್ವಾಗೋಲ್ಡ್ ಮಿನರಲ್ ವಾಟರ್ನ ಮಾಲೀಕರಾದಂಥ ಸಂತೋಷ್ ಕಂಟಿ ಅಣ್ಣಾಜಿ ಅವರಿಂದ ಪರಿವಾರದವರಿಂದ ಇವತ್ತಿನ ಮಹಾಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವನ್ನು ನೆರವೇರಿತು. ಪ್ರತಿನಿತ್ಯ ಇದೇ ರೀತಿಯಾಗಿ ಬಹಳ ಅದ್ದೂರಿಯಾಗಿ ಒಂದು ಮಹಾಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ಮಾಡ್ತಾ ಇರ್ತೇವೆ. ಪ್ರತಿ ವರ್ಷ ಇರುತ್ತೆ, ಈ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಗಣೇಶನ ಮಹಾಪೂಜೆ ಮಹಾಪ್ರಸಾದ ನಡೀತಾ ಇದೆ. ಇವತ್ತಿನ ಮಹಾಪೂಜೆಗೆ ನಮ್ಮ ಕರ್ತೃ ಗದ್ದುಗೆ ಮಠದ ಪೀಠಾಧಿಪತಿಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರ್ಲಿಂಗ ಮಹಾಸ್ವಾಮಿಗಳು ಆಗಮಿಸಿರುತ್ತಾರೆ. ಮಿನರಲ್ ವಾಟರ್ ಪ್ಲಾಂಟೇಶನ್ ಮಾಲೀಕರಾದ ಸಂತೋಷ್ ಕಂಠಿ ಅವರ ವತಿಯಿಂದ ಮಹಾಪ್ರಸಾದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಇಂದುಮತಿ ಸಂತೋಷ್ ಕಂಠಿ, ಸಂಗಮೇಶ್ ನಂದ್ಯಾಳ್, ಶಿವಯೋಗಪ್ಪ ಹತ್ತಿ, ಅಧ್ಯಕ್ಷರಾದ ಸಚಿನ್ ಬಾಬುರಾವ್ ನಂದ್ಯಾಳ್, ಉಪಾಧ್ಯಕ್ಷರಾದ ಶಿವಶರಣಬಸಪ್ಪ ಉದ್ನೂರ್, ಕಾರ್ಯಾಧ್ಯಕ್ಷರಾದಂತಹ ನಿರಂಜನ್ ಶಿವಯೋಗಪ್ಪ ಹತ್ತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಂದಿಕೂರ್ ಗ್ರಾಮದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಜನಸ್ಪಂದನ ಸಮಾರಂಭ. ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ದಿನ ಆಚರಣೆ. ದೀಪಕ್ ಸುದ್ದಿಗೋಷ್ಠಿ. ಶಾಂತಪ್ಪ ಪಾಟೀಲ್ ನರಿಬೋಳ್ ಅವರ 11ನೇ ಪುಣ್ಯಸ್ಮರಣೆ ಸಮಾರಂಭ.
ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.